ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್. ನಾವಿವತ್ತು ಖಾರ ಪಡ್ಡು ಹೇಗೆ ಮಾಡೋದಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನೋಡಿ, ದೋಸೆ ರೈಸು 2 ಕಪ್ ಬೇಕಾಗತ್ತೆ. ನೀವು ಯಾವ ಕಪ್ಪಲ್ಲಿ ತೊಗೊಂಡ್ರು 2 ಕಪ್ ತೊಗೊಳ್ಳಿ ದೋಸೆ ರೈಸು. ನೋಡಿ, 1/4 ಕಪ್ಪು ಉದ್ದಿನಬೇಳೆ ಬೇಕಾಗತ್ತೆ. ಕಡಲೆಬೇಳೆ 1/4 ಕಪ್ಪು. ಮೆಂತ್ಯ 1 ಟೀ ಸ್ಪೂನ್ ಬೇಕಾಗತ್ತೆ. ನಾವು ಕಡಲೆಬೇಳೆ ಉದ್ದಿನಬೇಳೆ ಏನು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ, ಮತ್ತು 1/4 ಕಪ್ಪು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. 1-2 ಸರಿ ವಾಶ್ ಮಾಡ್ಕೋಬೇಕು ಇದನ್ನು ನೀಟಾಗಿ. ನೋಡಿ, ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ನೋಡಿ, ನಾನು 2 ಸರಿ ವಾಶ್ ಮಾಡಿ ಆ ಬೌಲ್ ತುಂಬ ನೀರು ಹಾಕಿ ಬಿಟ್ಟಿದ್ದೀನಿ. ಒಂದು 8 ಅವರ್ಸ್ ಇದನ್ನು ನೆನೆಸ್ಬೇಕಾಗತ್ತೆ. ನೋಡಿ, 8 ಅವರ್ಸ್ ಆದಮೇಲೆ ಈವ್ನಿಂಗ್ ನಾನು ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನುಣ್ಣು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಥರ ಒಂದು ಸರಿ ಮಿಕ್ಸ್ ಮಾಡಿ ಮೇಲೆ ನೋಡಿ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಬಿಟ್ಟು ಮುಚ್ಚಿಡ್ತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅದು. ಇದಕ್ಕೆ ನಾವು ಸಣ್ಣದಾಗಿ ಹಚ್ಚಿರೋ ಫಸ್ಟ್ ಶುಗರ್ ಹಾಕ್ಕೊಳ್ಳಿ. 2 ಟೀ ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ. ನೋಡಿ, 1 ಪಿಂಚು ಕುಕ್ಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕ್ತಾಯಿದ್ದೀನಿ. ಮತ್ತು ನೆಕ್ಸ್ಟು ಗ್ರೀನ್ ಚಿಲ್ಲೀಸ್, ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನ ತುರಿ 1 ಬೌಲು, ಜೀರಿಗೆ 1 ಟೇಬಲ್ ಸ್ಪೂನ್, ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ 1 ಬೌಲ್. ಸಬ್ಸಿಗೆ ಸೊಪ್ಪಿದ್ರೆ ಅದು ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಇದು ಪಡ್ಡು ಹೆಂಚಿದು, ಸುಮಾರು 26 ವರ್ಷ ಹಳೇ ಪಡ್ಡು ಹೆಂಚಿದು. ಇದು ಬಳಪದ ಕಲ್ಲು ಅಂತ ಬರುತ್ತೆ, ಅದ್ರದ್ದು ಇದು ಪಡ್ಡು ಹೆಂಚಿದು. ಬಟ್ ಇದು ನಾನ್ ಸ್ಟಿಕ್ ಪಡ್ಡು ಹೆಂಚು ಥರ ಟರ್ನ್ ಆಗಿಬಿಟ್ಟಿದೆ. ಇದು ಅಷ್ಟು ಚೆನ್ನಾಗಿ ಬರುತ್ತೆ ಪಡ್ಡು, ಸ್ವಲ್ಪನೂ ಸ್ಟಿಕ್ ಆಗಲ್ಲ ಇದು. ನೋಡಿ, ಅದೇ ಸ್ವಲ್ಪ ಬೇಗ ಇದನ್ನು ಹೀಟ್ ಆಗೋದಕ್ಕೆ ಇಡಬೇಕಾಗುತ್ತೆ. ಈ ಹೆಂಚು, ಪಡ್ಡು ಹೆಂಚು ಅಷ್ಟು ಬೇಗ ಹೀಟ್ ಆಗಲ್ಲ, ತುಂಬ ಟೈಮ್ ಕನ್ಸ್ಯೂಮ್ ಆಗುತ್ತೆ ಇದು. ನೋಡಿ, ಇದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಈ ಥರ ಸ್ವಲ್ಪ ಶಾರ್ಪ್ ಆಗಿರಬೇಕು ಸ್ಪೂನ್ ಅದನ್ನು ತೆಗೆಯೋದಕ್ಕೆ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ ನೋಡಿ. ಇದು ಆ್ಯಕ್ಚುಲಿ ಇದು ನಾನ್ ಸ್ಟಿಕ್ ಹೆಂಚಲ್ಲ, ಇದು ಪಡ್ಡು ಹೆಂಚಲ್ಲ ಇದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಕಲ್ಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗೋದು, ಬ್ರೌನಿಶ್ ಆಗಿ ಟರ್ನ್ ಆಗ್ತಾ ಇದೆ ಅದು. ನಮ್ಮನೇಲೆಲ್ಲ ಆ್ಯಕ್ಚುಲಿ ಇದಕ್ಕೆ ಖಾರ ಕಪ್ ಕೇಕ್ ಅಂತ ಕರೀತಾರೆ. ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ನಮ್ಮನೇಲಿ ಎಲ್ಲರೂ ಇಷ್ಟಪಡೋ ಒಂದು ಬ್ರೇಕ್ಫಾಸ್ಟ್ ಇದು. ಈವ್ನಿಂಗ್ ಕೂಡ ಚೆನ್ನಾಗಿರುತ್ತೆ ಇದು, ಟೀ ಟೈಮಲ್ಲಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ರೋಸ್ಟ್ ಆಗಿದೆ, ರೆಡಿ ಆಯ್ತಿದೀಗ. ಬೌಲಿಗೆ ತಕ್ಕೊಳ್ಳೋಣ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾಯಿದೆ. ನಾನು ಹೇಳಿರೋ ಸೇಮ್ ಮೆಜರ್ಮೆಂಟ್ನ ಫಾಲೋ ಮಾಡಿ, ಇದೇ ಥರ ಬರುತ್ತೆ ಟೇಸ್ಟ್. ಅದು ಸಾಫ್ಟಾಗೂ ಇರುತ್ತೆ, ಕ್ರಿಸ್ಪಿಯಾಗೂ ಬರುತ್ತೆ. ಔಟ್ಸೈಡ್ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಖಾರ ಕೇಕ್ ತಿಂತಾ ಇದ್ದೀನಿ ಅನ್ನೋ ಥರ ಫೀಲ್ ಬರುತ್ತೆ ಇದು ತಿಂತಾಯಿದ್ರೆ. ಕಾಯಿ ಚಟ್ನಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಳಗಡೆ ನೋಡಿ ಯಾವ ಥರ ತೋರಿಸ್ತೀನಿ ನೋಡಿ. ಒಳಗಡೆ ನೋಡಿ ಯಾವ ಥರ ಇದೆ, ಸ್ಪಾಂಜಿಯಾಗಿದೆ ಒಳಗಡೆ. ಟ್ರೈ ಮಾಡಿ ಫ್ರೆಂಡ್ಸ್, ಇದೇ ಮೆಜರ್ಮೆಂಟಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂದಿತ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ನಾನೊಂದು ಟೇಸ್ಟ್ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ಸೂಪರಾಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ.
ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ನೋಡಿ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಕಲರ್. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಚೇತನಾಸ್ ವರ್ಲ್ಡ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗೆ ಬಂದಿತ್ತು. ನೀವೇನಾದ್ರು ಟ್ರೈ ಮಾಡಿದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.